ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ. ಡೆಫಿನೆಟ್ಲಿ ನಾನು ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನೋಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ರೆಸ್ಪಾಂಡ್ ಕೂಡ ಮಾಡ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ರೀಸೆಂಟಾಗಿ ನಾನು ಮೆಂಬರ್ಶಿಪ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಏನೆಲ್ಲ ಪರ್ಕ್ಸ್ ಸಿಗುತ್ತೆ, ಅಡ್ವಾಂಟೇಜಸ್ ಇರುತ್ತೆ ಅಂತ ನೀವು ಹೋಗ್ಬೋದು. ಓಕೆ, ಆಲ್ರೆಡಿ ತಮ್ಮನೆಲ್ಲಲ್ಲಿ ನೋಡಿರ್ತಾರೆ ಗೈಸ್ ಏನರ ಬಗ್ಗೆ ಈ ಒಂದು ವಿಡಿಯೋ ಅಂತ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್. ಸೊ ಒನ್ ಥಿಂಗ್ ಇಲ್ಲಿ ಕ್ಲಿಯರ್ ಮಾಡ್ತೀನಿ, ಇದು ನಿಮ್ಮ ಎಕ್ಸ್ ಪಾರ್ಟ್ನರ್ ಆಗಿರಬೇಕು ಅಂತಲೇ ಇಲ್ಲ, ಅಥವಾ ನಿಮ್ಮಿಬ್ರ ಮಧ್ಯೆ ಏನೋ ಒಂದು ಒಳ್ಳೆ ಬಾಂಡಿಂಗ್ ಇದ್ದು ಜಗಳ ಆಡ್ಕೊಂಡು ಮಾತಾಡಿಸ್ತಾ ಇಲ್ಲ, ಅದೇ ಆಗಬೇಕು ಅಂತ ಇಲ್ಲ. ಫಾರ್ ಅನ್ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ ಮ್ಯೂಚುವಲ್ ಫ್ರೆಂಡ್ ಆಗಿರ್ತಾರೆ, ಲೈಕ್ ರ್ಯಾಂಡಮ್ ಆಗಿ ಕನೆಕ್ಟ್ ಆಗ್ತೀರಾ, ಮೀಟ್ ಆಗ್ತೀರಾ, ಬಟ್ ಆಮೇಲೆ ನಿಮಗೆ ಮಾತಾಡಿಸೋ ಚಾನ್ಸ್ ಸಿಕ್ಕಿರಲ್ಲ, ಅಥವಾ ಮತ್ತೆ ಅದೇ ರೀತಿ ಕನೆಕ್ಟ್ ಆಗೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿರಲ್ಲ ನಿಮಗೆ. ಸೊ ಹಿಂಗೂ ಇರುತ್ತೆ ಒಂದೊಂದು ಸಿಚುವೇಶನ್. ಸೊ ಈ ಥರ ನೋ ಕಾಂಟ್ಯಾಕ್ಟಲ್ಲಿ ಇರೋವರೆಗೂ ಈ ಒಂದು ವಿಡಿಯೋ ಅನ್ವಯಿಸುತ್ತೆ. ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಲೆಟ್ಸ್ ಸಿ. ಓ ಗಾಡ್, ಲುಕ್ ಎಟ್ ದಿಸ್ 4 of Cups ಬಂದಿದೆ, ಬಟ್ ಅದು ರಿವರ್ಸಲ್ ಆಗಿ ಬಂದಿದೆ. ಇನ್ ಕೇಸ್ ಇದು ಅಪ್ರೈಟ್ ಆಗಿ ಬಂದಿದ್ರೆ ಪಾಸಿಬಿಲಿಟೀಸ್ ಇತ್ತು, ಲೈಕ್ ನೀವು ಮಾತ್ರ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಆ ಥರ ಇರ್ತಾ ಇತ್ತು. ಬಟ್ ಇದು ರಿವರ್ಸ್ ಆಗಿ ಬಂದಿರೋದ್ರಿಂದ 4 of Cups. ಸೊ ಮೇನಾಗಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ರೀಸೆಂಟ್ ಆಗಿ ಮೇ ಬಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮೇ ಬಿ ಇಷ್ಟು ದಿವಸ ಹೆಂಗಿದ್ರು ಅಂದರೆ ಕನ್ಫ್ಯೂಷನ್ ಅಲ್ಲಿ ಇದ್ರು, ನಾನು ಇವ್ರನ್ನ ಅಪ್ರೋಚ್ ಮಾಡಬೇಕಾ ಬೇಡವಾ, ನಾನು ಇವ್ರನ್ನ ಮಾತಾಡಿಸ್ಬೇಕಾ ಬೇಡವಾ, ಲೈಕ್ ಅವ್ರು ನನ್ನ ಬಗ್ಗೆ ಒಳ್ಳೆ ಭಾವನೆ ಇಟ್ಕೊಂಡಿಲ್ವೇನೋ, ಅಥವಾ ನಾನು ಮಾತ್ರ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ, ಇನ್ ರಿಟರ್ನ್ ಅವ್ರು ನನ್ನ ಮೇಲೆ ಅಂತ ಒಂದು ಸ್ಪೆಷಲ್ ಬಾಂಡಿಂಗ್ ಅಥವಾ ಸ್ಪೆಷಲ್ ಎಕ್ಸ್ಪೆಕ್ಟೇಷನ್ಸ್ ಏನು ಇಲ್ಲ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ಅವ್ರಿಗೆ ಫೀಲ್ ಆಗ್ತಾ ಇರುತ್ತೆ, ಮೇ ಬಿ ಇದು ಒನ್ ಸೈಡೆಡ್ ಅನ್ಸುತ್ತೆ. ಇದು ಔಟ್ ಸೈಡ್ ಇಂದ ಐ ಡೋಂಟ್ ಥಿಂಕ್ ಅವ್ರಿಗೆ ನನ್ ಕಂಡ್ರೆ ಇಷ್ಟ ಇದೆ. ಸೊ ಹಿಂಗೆಲ್ಲ ಒಂದಷ್ಟು ನೆಗೆಟಿವ್ ಯೋಚನೆಗಳು ಮಾಡ್ತಾ ಇದ್ರು. ಎಟ್ ದ ಸೇಮ್ ಟೈಮ್ ಅವರಿಗೆ ಏನಂತ ಅಂದ್ರೆ, ಫಾರ್ ಎನ್ ಎಕ್ಸಾಂಪಲ್, ಈ ಕಡೆ ಕರಿಯರ್ಗೂ ಫೋಕಸ್ ಮಾಡಬೇಕು, ಅದು ಇದು ಎಲ್ಲ ಕಡೆನೂ ಫೋಕಸ್ ಮಾಡ್ಕೋಬೇಕು. ಇವಾಗ ಇದೊಂದು ಹೊಸ ಪರ್ಸನ್ನು, ಆ ಪರ್ಸನ್ ಜೊತೆ ಏನು ಕ್ಲಾರಿಟಿ ಇಲ್ಲ ಅಂದ್ರೆ ಮತ್ತೆ ಇನ್ನೊಂದು ಟೆನ್ಷನ್ನು, ಅದೆಲ್ಲ ಬೇಡ, ಈ ತರ ಒಂಥರ ಲೈಕ್ ಕಂಪ್ಲೀಟ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ರು ಅನ್ನೋದನ್ನ ನೋಡ್ತಾ ಇದೀನಿ. ಅಥವಾ ನೀವೇ ಆಗಿರ್ಬೋದು, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಮಿರರ್ ಎನರ್ಜಿ ಮಾಡ್ತಾ ಇದ್ದೀರಾ ಅಂದ್ರೆ, ಮೇ ಬಿ ನೀವ್ ಇಷ್ಟು ದಿನ ನೆಗ್ಲೆಕ್ಟ್ ಮಾಡ್ತಾ ಇದ್ರಿ, ಅವರು ಟೆಕ್ಸ್ಟ್ ಮಾಡ್ತಾ ಇದ್ರು, ನೀವೇನು ಜಾಸ್ತಿ ಅಪ್ರೋಚ್ ಮಾಡ್ತಾ ಇರ್ಲಿಲ್ಲ ಅಥವಾ ರೆಸ್ಪಾನ್ಸ್ ಕೊಡ್ತಾ ಇರ್ಲಿಲ್ಲ, ಬೇಡ ಅಂತ ನೆಗ್ಲೆಕ್ಟ್ ಮಾಡ್ತಾ ಇದ್ರಿ. ಬಟ್ ಇವಾಗ ನಿಮಗೆ ಅವರ ಒಂದು ವ್ಯಾಲ್ಯೂ ಗೊತ್ತಾಗಿದೆ, ಇವಾಗ ಅವರ ಒಂದು ಇಂಪಾರ್ಟೆನ್ಸ್ ನಿಮ್ಮ ಲೈಫಲ್ಲಿ ಗೊತ್ತಾಗಿದೆ. ಎಟ್ ದ ಸೇಮ್ ಟೈಮ್ ಅವ್ರಿಗೂ ಕೂಡ ಮೇ ಬಿ ಅವ್ರೇನಾದ್ರು ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ರು ಅಂದ್ರೆ ರೀಸೆಂಟ್ ಆಗಿ ಅವರಿಗೆ ರಿಯಲೈಸೇಷನ್ ಆಗಿದೆ. ಮೇ ಬಿ ಲೈಕ್ ಇಟ್ಸ್ ಮೋರ್ ಲೈಕ್ ನಿಮ್ಮನ್ನ ಗ್ರಾಂಟೆಡ್ ಆಗಿ ತಗೊಂಡಿದ್ರು, ಏನೇ ಮಾಡಿದ್ರು ಇವ್ರು ವಾಪಸ್ ಬರ್ತಾರೆ, ವಾಪಸ್ ಕನೆಕ್ಟ್ ಆಗ್ತಾರೆ, ವಾಪಸ್ ಟೆಕ್ಸ್ಟ್ ಮಾಡ್ತಾರೆ, ಏನೋ ಮತ್ತೆ ರೀಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಗ್ರಾಂಟೆಡ್ ಆಗಿ ನಿಮ್ಮನ್ನ ತಗೋಬಿಟ್ಟಿದ್ರು ಈ ಪರ್ಸನ್. ಬಟ್ ಯಾವಾಗ ನೀವು ಒಂದ್ಸತಿ ಆ ಮೆಸೇಜ್ ಮಾಡೋದ್ ನಿಲ್ಸಿದ್ರಿ ಅಲ್ವಾ, ಯಾವಾಗ ಕಾಲ್ ಮಾಡೋದ್ ನಿಲ್ಸಿದ್ರಿ, ಯಾವಾಗ ಅಪ್ರೋಚ್ ಮಾಡೋದ್ ನಿಲ್ಸಿದ್ರಿ, ಇವಾಗ ಅವ್ರಿಗೆ ಗೊತ್ತಾಗ್ತಾ ಇದೆ, ಲೈಕ್ ನೋ, ಆಕ್ಚುಲಿ ನೀವು ಅವ್ರ ಮೇಲೆ ಡಿಪೆಂಡೆಂಟ್ ಆಗಿಲ್ಲ, ನೀವು ಆಕ್ಚುಲಿ ಅವರಿಗೆ ಪ್ರಿಯಾರಿಟಿ ಕೊಡ್ತಾ ಇದ್ರಿ. ಬಿಟ್ರೆ ಇಟ್ ಈಸ್ ನಾಟ್ ದಟ್ ನಿಮ್ ಜೊತೆ ಆಪ್ಷನ್ಸೇ ಇಲ್ಲ ಅಂತ ಅಲ್ಲ, ನೀವು ಅವ್ರು ಇಲ್ದನೇನು ಚೆನ್ನಾಗೇ ಇರ್ತೀರಾ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಗ್ರಾಂಟೆಡ್ ಆಗಿ ತಗೊಂಡಿದ್ರು, ನೀವು ಖುಷಿಯಾಗಿರೋದೆ ಅವರಿಂದ, ಆ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ರು. ಬಟ್ ಇವಾಗ ರೀಸೆಂಟ್ ಆಗಿ ಅವ್ರಿಗೆ ರಿಯಲೈಸೇಷನ್ ಆಗಿದೆ, ಇಲ್ಲ, ಅವ್ರು ನನಗೆ ಪ್ರಯಾರಿಟಿ ಕೊಡ್ತಾ ಇದ್ರು, ಬಿಟ್ರೆ ಇಟ್ ಈಸ್ ನಾಟ್ ದಟ್ ಅವ್ರ ಲೈಫಲ್ಲಿ ಬೇರೆ ಯಾರು ಇಲ್ಲ, ಅದಕ್ಕೆ ನನ್ನ ಜೊತೆ ಇದ್ದಾರೆ, ನನ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ, ಹಂಗಲ್ಲ ಅಂತ ಇವಾಗ ರೀಸೆಂಟ್ ಆಗಿ ರಿಯಲೈಸ್ ಆಗಿರೋದನ್ನ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ. ರಿವರ್ಸಲ್ ಆಗಿ ಬಂದಿದೆ. ಓಕೆ, ಲೆಟ್ಸ್ ಸಿ ಗೈಸ್. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು, ಸೊ ದಟ್ ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ. ಓಕೆ, ದೇರ್ ಈಸ್ ಚಾರಿಯಟ್. ಸೊ ಒನ್ ಥಿಂಗ್ ನಾನು ಏನ್ ನೋಡ್ತಾ ಇದ್ದೀನಿ ಗೊತ್ತಾ, ಚಾರಿಯಟ್ ಯಾವಾಗೆಲ್ಲ ಬರುತ್ತೆ, ಇದೇನ್ ಹೇಳುತ್ತೆ ಮೇನ್ ಆಗಿ ಅಂದ್ರೆ,
ಡಿಫ್ರೆನ್ಸಸ್ ಇನ್ ಒಪಿನಿಯನ್. ಅಂದರೆ ನಿಮ್ಮಿಬ್ರ ಮಧ್ಯೆ ತುಂಬ ಡಿಫ್ರೆನ್ಸ್ ಇದೆ, ಲೈಫ್ ಸ್ಟೈಲ್ ಡಿಫ್ರೆನ್ಸಸ್ ಇದೆ, ಚಾಯ್ಸಸ್ ಡಿಫ್ರೆನ್ಸಸ್ ಇದೆ, ನಿಮ್ಮ ಥಾಟ್ ಪ್ರೊಸೆಸ್ ಡಿಫ್ರೆನ್ಸಸ್ ಇದೆ. ಮೇ ಬಿ ನೀವು ಯಾರನ್ನ ಚೂಸ್ ಮಾಡಿದ್ದೀರಾ ಬಿಟ್ ಆಫ್ ಇಂಟ್ರೋವರ್ಟ್, ಅವ್ರು ಜಾಸ್ತಿ ಓಪನ್ ಅಪ್ ಆಗಲ್ಲ, ಜಾಸ್ತಿ ಎಮೋಷನ್ಸ್ ಬಗ್ಗೆ ಹೇಳ್ಕೊಳಲ್ಲ. ಬಟ್ ನೀವೊಂದು ಸ್ವಲ್ಪ ಎಕ್ಸ್ಟ್ರೋವರ್ಟ್ ಥರ ಅನಿಸುತ್ತೆ, ಲೈಕ್ ಎಲ್ಲ ಹೇಳ್ಕೊತೀರಾ. ರಿಲೇಶನ್ಶಿಪ್ ಅಥವಾ ಕಮಿಟ್ಮೆಂಟ್ ಅದು ಫ್ರೆಂಡ್ಶಿಪ್ ಅಂತಾನೆ ಅಂದ್ಕೊಂಡ್ರು ಒಂದು ಆಕ್ಟಿವ್ ರೋಲ್ ಪ್ಲೇ ಮಾಡ್ತೀರಾ. ಬಟ್ ಇವಾಗಷ್ಟೇ ಈ 4 ಆಫ್ ಕಪ್ಸ್ ರಿವರ್ಸ್ ಆಗಿ ಬಂದಿರೋದಂದ್ರೆ ಇವಾಗ ನಿಮ್ ಬಗ್ಗೆ ಅರ್ಥ ಮಾಡ್ಕೊತಾ ಇದ್ದಾರೆ. ಇವಾಗ ನಿಮ್ಮಲ್ಲಿ ಇಷ್ಟ ದಿನ ಏನ್ ಡಿಫ್ರೆನ್ಸಸ್ ಇದೆ, ಏನ್ ಯಾಕೆ ಬೇಡ ನೀವು ಅಂತ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು ಬಿಟ್ರೆ, ಯಾವ ಕಾರಣದಿಂದ ವರ್ಕೌಟ್ ಆಗಲ್ಲ ಈ ಕನೆಕ್ಷನ್ ಅಂತ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ರು ಬಿಟ್ರೆ. ಬಟ್ ಇವಾಗ ರಿಯಲೈಸೇಷನ್ ಆಗ್ತಾ ಇದೆ, ನಿಮ್ಮಿಬ್ರು ಮಧ್ಯ ಕಾಮನ್ ಥಿಂಗ್ಸ್ ಏನಿದೆ ಅಲ್ವಾ, ಅದ್ರ ಬಗ್ಗೆ ಇವಾಗ ಅವರು ಫೋಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಇಷ್ಟ ದಿನ ಫಾರ್ ಅನ್ ಎಕ್ಸಾಂಪಲ್ ಅಗೇನ್ ಇಂಟ್ರೋವರ್ಟ್ ಎಕ್ಸ್ಟ್ರೋವರ್ಟ್ ಅದೊಂದು ಡಿಫ್ರೆನ್ಸಸ್ ಅಲ್ವಾ. ಬಟ್ ಯಾಕೆ ಅದು ವರ್ಕೌಟ್ ಆಗಲ್ಲ? ತುಂಬಾ ಸತಿ ಇಂಟ್ರೋವರ್ಟ್ ಎಕ್ಸ್ಟ್ರೋವರ್ಟ್ ಇಬ್ರು ಎಕ್ಸ್ಟ್ರೋವರ್ಟ್ ಆದ್ರೆ ಜಸ್ಟ್ ಇಮ್ಯಾಜಿನ್ ಗೈಸ್, ನೆಕ್ಸ್ಟ್ ಲೆವೆಲ್ ಎನರ್ಜಿ ಇರುತ್ತೆ. ಲೈಕ್ ಐ ಡೋಂಟ್ ನೋ ಆ ಥರದ್ದು ಹೆಂಗೆ ಬ್ಯಾಲೆನ್ಸ್ ಆಗುತ್ತೆ ಅಂತ. ಬಟ್ ಯಾವಾಗ ಇಂಟ್ರೋವರ್ಟ್ ಎಕ್ಸ್ಟ್ರೋವರ್ಟೇ ಕಂಬೈನ್ ಆಗ್ತಾರಲ್ವಾ, ಅವಾಗಲೇ ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ಫಾರ್ಮ್ ಆಗೋದು. ಅಗೇನ್ ಚಾರಿಯಟ್ ಬಂದಿದೆ, ಇಟ್ಸ್ ಅ ಟ್ರಾವೆಲ್ ಕಾರ್ಡ್. ತುಂಬಾ ಜನದ್ದು ಲಾಂಗ್ ಡಿಸ್ಟೆನ್ಸ್ ನೋಡ್ತಾ ಇದ್ದೀನಿ. ಎಸ್, ಅಂದ್ರೆ ಅಗೇನ್ ಈ ಲಾಂಗ್ ಡಿಸ್ಟೆನ್ಸ್ ವರ್ಕೌಟ್ ಆಗಲ್ಲ ಅಂತ ಅನ್ಕೊಂತ ಇದ್ರು. ಬಟ್ ಇವಾಗ ಅವರು ರಿಯಲೈಸ್ ಮಾಡ್ಕೊಂತ ಇದ್ದಾರೆ, ಯಾಕೆ ವರ್ಕೌಟ್ ಆಗ್ಬಹುದು, ಲೈಕ್ ಯಾಕೆ ಆಗ್ಬಾರ್ದು, ಟ್ರೈ ಮಾಡೋಣ, ಎಫರ್ಟ್ ಹಾಕೋಣ. ಇಷ್ಟ ದಿನ ಲೈಕ್ ಒಂಥರ ಸೋಂಬೇರಿ ತರ ಇದ್ರು, ಬಟ್ ಇವಾಗ ರಿಯಲೈಸೇಷನ್ ಆಗ್ತಾ ಇದೆ, ಡಿಫ್ರೆನ್ಸಸ್ನು ಸಾಲ್ವ್ ಮಾಡ್ಕೋಬಹುದು ಅಂತ. ಆಗದೇ ಇಲ್ಲ ಅನ್ನೋದೇನಿಲ್ಲ ಅಂತ. ಲುಕ್ ಎಟ್ ದಿಸ್ ಗೈಸ್, ಎಲ್ಲೋ ಒಂದ್ ಕಡೆ ಡಿಸಪಾಯಿಂಟ್ ಆಗಿದೆ, ಎಲ್ಲೋ ಒಂದ್ ಕಡೆ ಬೇಜಾರ್ ಆಗಿದೆ ಅವ್ರಿಗೆ. ಮೇ ಬಿ ಇಷ್ಟ ದಿನ ಅವ್ರು ನಿಮ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ರು ಅನ್ಸುತ್ತೆ, ಬಟ್ ಇವಾಗ ನೀವು ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಇವಾಗ ನೀವು ಅವ್ರಿಗೆ ಅಂತ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಯಾವಾಗ ಅವರಿಗೆ ಗೊತ್ತಾಗ್ತಾ ಇದೆ ನಿಮ್ ಲೈಫಲ್ಲಿ ಅವ್ರಿಗೆ ಇಂಪಾರ್ಟೆನ್ಸ್ ಕಡಿಮೆ ಆಗ್ತಾ ಇದೆ ಅಂತ, ಇವಾಗ ರಿಯಲೈಸೇಷನ್ ಆಗ್ತಾ ಇದೆ, ನಿಮ್ಮ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಅಂದ್ರೆ ಅವ್ರು ಅನ್ಕೊಂಡೇ ಇರ್ಲಿಲ್ಲ ಅನ್ಸುತ್ತೆ ಐ ಗೆಸ್, ಲೈಕ್ ನೀವು ಅವ್ರನ್ನ ಮರಿತೀರಾ, ನೀವು ಅವ್ರಿಗೆ ಬೇಜಾರ ಮಾಡ್ತೀರಾ ಅಂತ. ಬಟ್ ಇವಾಗ ಗೊತ್ತಾಗ್ತಾ ಇದೆ, ನಿಮ್ನ ಗ್ರಾಂಟೆಡ್ ಆಗಿ ತಗೋಬಾರ್ದಿತ್ತು. ಇವಾಗ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ, ನೀವು ಅವ್ರ ಲೈಫಲ್ಲಿ ಇಲ್ದಿದ್ದು ಏನೆಲ್ಲ ಎಫೆಕ್ಟ್ ಆಗ್ತಾ ಇದೆ, ಇವಾಗ ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ಎಸ್, ಕಂಪ್ಲೀಟ್ಲಿ ನೀವು ಟರ್ನ್ ಡೌನ್ ಮಾಡಿದೀರಾ. ಅಂದ್ರೆ ಬೇಡ, ನಾನ್ ಯಾಕೆ ಅವ್ರ ಮಾತು ಕೇಳ್ಬೇಕು, ನಾನ್ ಯಾಕೆ ಹಿಂದೆ ಹೋಗ್ಲಿ, ಲೆಟ್ ಅವ್ರು ನನ್ನ ಹಿಂದೆ ಬರ್ಲಿ, ಈ ತರ ಮೈಂಡ್ ಸೆಟ್ ಅಲ್ಲಿ ಇದ್ದೀರಾ. ದಟ್ ಈಸ್ ಆಕ್ಚುಲಿ ವರ್ಕಿಂಗ್. ಆಕ್ಚುಲಿ ಅವ್ರಿಗೆ ಇವಾಗ ರಿಯಲೈಸೇಷನ್ ಆಗ್ತಾ ಇದೆ, ಇಷ್ಟ ದಿನ ಆಗಿರ್ಲಿಲ್ಲ. ಅಗೇನ್ ಎರಡು ವಾಟರ್ ಸೈನ್ಸ್, ಆಲ್ ಆಫ್ ದೆಮ್ ವಾಟರ್ ಸೈನ್ಸ್. ಕಟಕ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ ವೆರಿ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಲುಕ್ ಎಟ್ ದಿಸ್ ಗೈಸ್, ದಿಸ್ ಇಸ್ ನೈಟ್ ಆಫ್ ಪೆಂಟಕಲ್ಸ್. ಹೆಂಗಂತಂದ್ರೆ ಇವು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನನ್ನ ಮಿಸ್ ಮಾಡ್ಕೊಂತ ಇದ್ದೀನಿ ಅಂತ ಹೇಳಲ್ಲ, ಬಟ್ ಸಿಂಪಲ್ ಆಕ್ಷನ್ಸ್ ಅಲ್ಲಿ ಅವ್ರು ನಿಮ್ನ ಅಪ್ರೋಚ್ ಮಾಡ್ತಾರೆ, ಸಿಂಪಲ್ ವೇಯಲ್ಲಿ. ಫಾರ್ ಅನ್ ಎಕ್ಸಾಂಪಲ್, ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನಂಗೆ ಏನಾದ್ರು ಬೇಜಾರು ಮಾಡಿದ್ನ, ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಅವ್ರು ನಿಮ್ನ ಕೇಳಲ್ಲ. ಬಟ್ ಸ್ಲೋ ಅಂಡ್ ಸ್ಟಡಿಯಾಗಿ ಇವರು ನಿಮಗೆ ಕ್ಲೋಸ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸ್ಲೋ ಅಂಡ್ ಸ್ಟಡಿಯಾಗಿ ನಿಮ್ನ ಅಪ್ರೋಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇಗೆ ಈ ಹಾರ್ಸ್ನ ನೋಡ್ಬೋದು, ನಡೀತಾನೂ ಇಲ್ಲ, ಓಡ್ತಾನೂ ಇಲ್ಲ. ಈ ಹಾರ್ಸ್ ಕಾಣಿಸ್ತಾ ಇದೆ ಅಲ್ವಾ, ಒಂಥರ ನಿಂತಲ್ಲೇ ನಿಂತು ಬಿಟ್ಟಿದೆ. ಇಟ್ ಮೀನ್ಸ್ ಈ ಪರ್ಸನ್ ತುಂಬಾ ಲೇಜಿ, ಅಥವಾ ಬೇಕಾ ಬೇಡ್ವಾ ಹಂಗಿದ್ದಾರೆ, ಆ ಥರ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಅಂದ್ರೆ ಈ ತರ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಯಾವಾಗ್ಲೂ ಹರ್ಟ್ ಆಗ್ತಾ ಇರುತ್ತೆ. ಫಾರ್ ಅನ್ ಎಕ್ಸಾಂಪಲ್, ಇವಾಗ ವ್ಯಾಲೆಂಟೈನ್ಸ್ ಡೇ ರೀಸೆಂಟ್ ಆಗಿ ಆಯ್ತಾ ಅಲ್ವಾ, ಫೆಬ್ರವರಿಲಿ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನೋ ಹೈ ಇರುತ್ತೆ, ಬಟ್ ಐ ಡೋಂಟ್ ಥಿಂಕ್ ಈ ಪರ್ಸನ್ ಅದನ್ನೆಲ್ಲ ಫುಲ್ಫಿಲ್ ಮಾಡ್ತಾರೆ ಅಂತ. ಐ ಡೋಂಟ್ ಥಿಂಕ್ ಈ ಪರ್ಸನ್ ಇದಕ್ಕೂ ಮುಂಚೆ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ರು ಅಂತಾನು. ಬಿಕಾಸ್ ಅವರಿಗೆ ಪ್ರಾಬ್ಲಮ್ ಏನಾಗ್ತಾ ಇದೆ ಗೊತ್ತಾ, ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರಿಗೆ, ಆ್ಯಂಡ್ ಐಡಿಯಾಸ್ ಕೂಡ ಇಲ್ಲ, ಆ್ಯಂಡ್ ಎಮೋಷ್ನಲಿ ಕನೆಕ್ಟ್ ಆಗೋದು ಹೆಂಗೆ ಅನ್ನೋದು ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ಮೇ. ನಿಮ್ಮಿಬ್ರು ಮತ್ತೆ ಜಗಳ 5 ಆಫ್ ಒನ್ಸ್ ರಿವರ್ಸಲ್ ಬಂದಿದೆ ಅಂದ್ರೆ, ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಾರು ಆಗ್ತಾ ಇತ್ತು ಅಂದ್ರೆ ಪಾಸಿಬಿಲಿಟಿ ಇದೆ ಇದೆಲ್ಲ ಬೇಗ ಎಂಡ್ ಆಗುತ್ತೆ. ಆ್ಯಂಡ್ ತುಂಬಾ ಜನರದ್ದು ಒಪಿನಿಯನ್ ಇವ್ರು ಕೇಳಿದ್ರು ಕೂಡ ನಿಮ್ಮ ಬಗ್ಗೆ, ಕೇಳ್ಬಿಟ್ಟು ನಿಮ್ಮಿಂದ ಡಿಸ್ಟ್ರಾಕ್ಟ್ ಆಗಿರೋದು ಇದೆ. ಸೊ ಅದೆಲ್ಲದು ಎಂಡ್ ಆಗುತ್ತೆ. ಇವ್ರು ಆದಷ್ಟು ಬೇಗ ಬೇರೆಯವ್ರ ಜೊತೆ ನಿಮ್ಮ ಬಗ್ಗೆ ಕೇಳೋದನ್ನೆಲ್ಲ ನಿಲ್ಸೋದನ್ನ ನೋಡ್ತಾ ಇದ್ದೀನಿ.
ಆ್ಯಂಡ್ ನಿಮ್ಮಿಬ್ರು ಮಧ್ಯೆ ಡಿಫ್ರೆನ್ಸಸ್ ಏನು ಹೇಳಿದೆ ಇಲ್ಲಿ, ಡಿಫ್ರೆನ್ಸಸ್ ನೀವು ಎಸ್ ಅಂದರೆ ಅವ್ರು ನೋ ಅನ್ನೋದು, ಅವ್ರು ನೋ ಅಂದರೆ ನೀವು ಎಸ್ ಅನ್ನೋದು, ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ವೆರಿ ಸೂನ್. ಓಕೆ, ಸೊ ಒನ್ ಫೈನಲ್ ಸಜೆಷನ್, ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅಲ್ವಾ, ಈ ಕನೆಕ್ಷನ್ನ ಮೇಂಟೈನ್ ಮಾಡೋದು, ಫ್ರೆಂಡ್ಶಿಪ್ ಮೇಂಟೈನ್ ಮಾಡೋದು, ಇದೆಲ್ಲ ಇವರಿಗೆ ವೆರಿ ನ್ಯೂ ಥಿಂಗ್, ಇದೆಲ್ಲ ಹೊಸದು ಇವ್ರಿಗೆ. ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಮೇ ಬಿ ನೀವು ಇವರಿಗೆ ವರ್ಷಾನುಗಟ್ಲೆ ವೆಯ್ಟ್ ಮಾಡಬೇಕು. ಅವ್ರೇನಾದ್ರು ಸ್ವಲ್ಪ ನಾರ್ಮಲ್ ನಿಮಗೆ ಖುಷಿ ಫೀಲ್ ಮಾಡಿಸೋದಕ್ಕೆ ಆದ್ರೂ ವರ್ಷಗಟ್ಟಲೆ ನೀವು ಕಾಯಬೇಕಾಗತ್ತೆ. ಇನ್ನೂ ಬೇಕೋ ಬೇಡವೋ ಅನ್ನೋ ಥರನೇ ಇದ್ದಾರೆ, ಲೆಟ್ ಮಿ ಬಿ ಆನೆಸ್ಟ್. ರೀಸೆಂಟಾಗಿ ನಿಮ್ಮ ಬಗ್ಗೆ ರಿಯಲೈಸೇಷನ್ ಆಗಿರ್ಬೋದು, ಬಟ್ ಇನ್ನೂ 100% ನಾಟ್ ಶೋರ್ ನಿಮ್ಮ ಜೊತೆ ಹೆಂಗೆ ಬಿಹೇವ್ ಮಾಡಬೇಕು, ನಿನ್ನ ಹೆಂಗೆ ಅಪ್ರೋಚ್ ಮಾಡಬೇಕು, ಇದೆಲ್ಲ ಕಡಿಮೆ ಯೋಚನೆ ಮಾಡೋದು ಜಾಸ್ತಿ. ಓಕೆ, ಸೊ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯಿತು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಇನ್ವಾಲ್ವ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು ಗೈಸ್. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. Love you all. Bye-bye.